ಭಾರತೀಯ ಜನತಾ ಪಾರ್ಟಿಯವರು ಸರಣಿ ತಪ್ಪು ಮಾಹಿತಿ ನೀಡುವ ಸಂಸತ್ ಸದಸ್ಯರು, ಬೆಂಗಳೂರು ನಗರದ ಸಂಸತ್ ಸದಸ್ಯರು ತಪ್ಪು ಸಂದೇಶವನ್ನು ಹರಡ್ತಕ್ಕಂಥ ಕೆಲಸವನ್ನು ಭಾಳ ಉತ್ತಮವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ವಾಸ್ತವಾಂಶ ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಕಲ್ಪ ಸಮಾವೇಶದಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ದಂತೂ ನಿಜ, ಅದನ್ನು ನಾನು ಒಪ್ಕೊಳ್ತೀನಿ, ಅದರಲ್ಲಿ ತಪ್ಪಿಲ್ಲ. ನಾವು ಅದಕ್ಕೋಸ್ಕರ ಭಾನುವಾರ ದಿವಸ ಇಟ್ಕೊಂಡ್ರೆ ಸಾರ್ವಜನಿಕರಿಗೆ ತೊಂದರೆ ಆಗೋದಿಲ್ಲ ಅನ್ನೋ ಉದ್ದೇಶದಿಂದನೇ ನಾವು ಭಾನುವಾರ ಇಟ್ಕೊಂಡಿರ್ತಕ್ಕಂಥದ್ದು. ಸಣ್ಣ ಪುಟ್ಟ ತೊಂದರೆಗಳಾಗಿದೆ, ಅದು ಮಾಧ್ಯಮದಲ್ಲಿ ಸಹ ತಾವು ಹೇಳಿದ್ದೀರಿ, ನಾನಿಲ್ಲ ಅಂತ ಹೇಳೋದಿಲ್ಲ, ಅಲಗೆಳೆಯೋದಿಲ್ಲ. ಇನ್ನೂ ಕೆಲವು ಗಂಭೀರವಾಗಿ ಕೆಲವು ಆರೋಪಗಳು ಬಂದಿದೆ. ಆ ನೀಟ್ ಪರೀಕ್ಷೆಯಲ್ಲಿ ಕೆಲವು ವಿದ್ಯಾರ್ಥಿಗಳು ಟ್ರಾಫಿಕ್ ಸಮಸ್ಯೆಯಿಂದ 2-3 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗದೆ ಉಳಿದಿದ್ದಾರೆ ಎಂದು ನಾನು ನೋಡಿದೆ. ಈ ಕಾರ್ಯಕ್ರಮದ ಇಂಥ ಪ್ರಮಾದ ನಡೆದಿದೆ ಅಂತ ಯಾವುದಾದ್ರೂ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಗಳು ಈ ಕಾರ್ಯಕ್ರಮದಿಂದ ಅವ್ರಿಗೇನಾದರೂ ತೊಂದರೆ ಆಗಿ ಪರೀಕ್ಷೆಯಲ್ಲಿ ಅವ್ರು ಹಾಜರಕ್ಕೆ ಆಗಲಿಲ್ಲ ಅನ್ನೋದಿದ್ದರೆ ನಾನು ಭಾಳ ಆಳವಾಗಿ ಅದನ್ನು ವಿಷಾದ ವ್ಯಕ್ತಪಡಿಸ್ತೇನೆ. ಆ ವಿಷಾದ ವ್ಯಕ್ತಪಡಿಸೋದ್ರಲ್ಲಿ ನಮಗೇನು ಇದಿಲ್ಲ. ಇದಕ್ಕೆ ನಾವು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳೋದ್ರಲ್ಲಿ ನಾವೆಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ನಮ್ಮ ಕಾಂಗ್ರೆಸ್ ಸೇವಾದಳದ ಕಾರ್ಯಕರ್ತರಿಗೆ ಭಾಳ ಸ್ಪಷ್ಟವಾಗಿ ನಾವು ಕೆಲವು ನಿರ್ದೇಶನಗಳನ್ನು ಕೊಟ್ಟಿದ್ವಿ. ಪೊಲೀಸ್ ಅಧಿಕಾರಿಗಳಲ್ಲಿ ನಾವು ಚರ್ಚೆ ಮಾಡಿ ಯಾವ ರೀತಿ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ಸಹ ಅವ್ರಿಗೆ ವಿವರವಾಗಿ ಹೇಳಿದ್ವಿ. ನೀಟ್ ಪರೀಕ್ಷೆ ಪ್ರಾರಂಭ ಆಗಿದ್ದು 1:30-2:30 ಸಮಯದಲ್ಲಿ ನಾವೆಲ್ಲ ಬಸ್ಗಳು ಸಹ 10:30 ಒಳಗಡೆ ಪ್ಯಾಲೇಸ್ ಮೈದಾನದಲ್ಲಿ ಬಂದು ಸೇರಿಕೊಂಡಿತ್ತು. ಎಲ್ಲೂ ಸಹ ಸಮಸ್ಯೆ ಆಗಬಾರ್ದು ಅಂಥೇಳಿ ನಾವು ಪ್ಯಾಲೇಸಲ್ಲಿ ಇರ್ತಕ್ಕಂಥ ಎಲ್ಲ ಮೈದಾನದ ಜಾಗವನ್ನು ತೆಗೆದುಕೊಂಡು ಅಲ್ಲಿ ಎಲ್ಲ ವಾಹನಗಳನ್ನು ಅಲ್ಲಿ ಪಾರ್ಕ್ ಮಾಡಲು ನಾವು ಆಸ್ಪದ ಮಾಡಿಕೊಟ್ಟಿದ್ವಿ. ಆದರೂ ಸಹ ತಪ್ಪು ನಡೆದಿದೆ. ಕೆಲವು ಮಕ್ಕಳು, ಅದರಲ್ಲಿ 2-3 ಮಕ್ಕಳನ್ನ ಭಾಳ ನಿರಂತರವಾಗಿ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದರು ಮತ್ತು ಸೋಷಿಯಲ್ ಮೀಡಿಯಾ, ಟ್ರೋಲ್ ಮೀಡಿಯಾದವರು ಆ ಮಕ್ಕಳನ್ನ ತೋರಿಸ್ತಾ ಇದ್ದಾರೆ. ಅವ್ರಿಗೇನಾದರೂ ಆ ಥರ ತೊಂದರೆ ಆಗಿದ್ದರೆ, ಅವ್ರಿಗೇನಾದರೂ 3 ಜನಕ್ಕೆ ಏನಾದ್ರು ತೊಂದರೆ ಆಗಿದ್ದರೆ ಅವ್ರಿಗೆ ಆ ಮುಂದಿನ ಎಕ್ಸಾಮ್ ತೊಗೊಳ್ಳೋಕ್ಕೆ ಎಲ್ಲ ರೀತಿಯ ಸಹಾಯವನ್ನು ಸಹ ನಾವು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಅದರ ಜೊತೆಗೆ ಪದೇ ಇವ್ರಿಗೆ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಕಾಂಗ್ರೆಸ್ ಪಕ್ಷದವರು ಏನೋ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಕೆಲವಕ್ಕೆ ಇನ್ನೂ ಸಹ ಉತ್ತರ ಕೊಟ್ಟಿಲ್ಲ. ಇದೇ ನೀಟ್ ಎಕ್ಸಾಮ್ನ ಇಲ್ಲಿಯವರೆಗೆ 3 ಬಾರಿ ಪೋಸ್ಟ್ಪೋನ್ ಮಾಡಿರ್ತಕ್ಕಂಥದ್ದು, ಮುಂದೆ ಹಾಕಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. CBSE ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿರೋದು ನಾವು ನೋಡಿದ್ದೀವಿ. ಅದಲ್ಲದೆ ಹೋದ ಬಾರಿ ಸುಮಾರು 12ಕ್ಕೂ ಹೆಚ್ಚು ಜನ ಆತ್ಮಹತ್ಯೆ ಮಾಡಿಕೊಂಡು, ದೇಶದ ಸರೆಂಡರ್ ಮೋದಿ ಆಗಲಿ ಅಥವಾ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನರವರಾಗಲಿ ಯಾವುದಾದ್ರೂ ಒಂದೇ ಒಂದು ಆ ವಿಚಾರದಲ್ಲಿ ವಿಷಾದವಾದರೂ ವ್ಯಕ್ತಪಡಿಸಿದ್ದಾರೆ ಅನ್ನೋದು ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಏನು ಇವತ್ತು ಬೆಂಗಳೂರು ನಗರದ ಸಂಸತ್ ಸದಸ್ಯರು ಏನೋ ನಡಿಬಾರ್ದು ಪ್ರಮಾದ ನಡೆದಿದೆ ಅಂತ ಹೇಳಿ ಲಕ್ಷಾಂತರ ಜನಕ್ಕೆ ಪದೇ ಪರೀಕ್ಷೆ ಬರೀಲಿಕ್ಕೆ ಅವರನ್ನು ಬಲವಂತ ಮಾಡ್ತಾ ಇರತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬೀಳ್ತೇನೆ.